ಕ್ಲಾಸ್ 8 ರ್ಯಾಷನಲ್ ನಂಬರ್ಸ್ ಇಂಟ್ರಡಕ್ಷನ್. ನಾವು ಈಗಾಗಲೇ ರ್ಯಾಷನಲ್ ನಂಬರ್ಸಲ್ಲಿ ಕ್ಲೋಸರ್ ಪ್ರಾಪರ್ಟಿ ಮತ್ತು ಕಾಮುಟೇಟಿವ್ ಪ್ರಾಪರ್ಟಿಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ಅಸೋಸಿಯೇಟಿವ್ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಅಡಿಷನ್. ಫಾರ್ ಎನಿ ತ್ರೀ ರ್ಯಾಷನಲ್ ನಂಬರ್ಸ್ ಎ, ಬಿ ಆ್ಯಂಡ್ ಸಿ, ಎ ಪ್ಲಸ್ ಆಫ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಆಫ್ ಪ್ಲಸ್ ಸಿ ಅಂತ ಹೇಳ್ತಿದ್ದಾರೆ. ಓಕೆ, ಈಗ ಏನು ಮಾಡೋಣ, ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂನ ಬರ್ಕೊಂಡು ಇದನ್ನು ವೆರಿಫೈ ಮಾಡೋಣ. ಎ ವ್ಯಾಲ್ಯೂವನ್ನು 1/5 ತೊಗೊಳ್ತಾ ಇದ್ದೀನಿ, ಬಿ ವ್ಯಾಲ್ಯೂವನ್ನು 2/5 ತೊಗೊಳ್ತಾ ಇದ್ದೀನಿ, ಸಿ ವ್ಯಾಲ್ಯೂವನ್ನು 3/5 ಅಂತ ತೊಗೊಳ್ತಾ ಇದ್ದೀನಿ. ನೀವು ಎ ಬಿ ಸಿ ವ್ಯಾಲ್ಯೂವನ್ನು ಯಾವ ವ್ಯಾಲ್ಯೂ ಬೇಕಂತ ತೊಗೊಂಡು ನೀವು ಚೆಕ್ ಮಾಡ್ಕೋಬೋದು. ಓಕೆ, ಫಸ್ಟಿಗೆ ಏನು ಮಾಡೋಣ, ಎಲ್ ಎಚ್ ಎಸ್ ಅನ್ನು ಬರ್ಕೊಳ್ಳೋಣ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ಅಂತ ಹೇಳಿದರೆ ಎ ಪ್ಲಸ್ ಆಫ್ ಬಿ ಪ್ಲಸ್ ಸಿ ಇದೆ. ಓಕೆ, ಎ ವ್ಯಾಲ್ಯೂ ಎಷ್ಟು, 1/5, ಪ್ಲಸ್ಸಿಗೆ ಪ್ಲಸ್ ಬರೀತೀನಿ, ಬ್ರ್ಯಾಕೆಟ್ ಇದೆಯಲ್ವಾ, ಬ್ರ್ಯಾಕೆಟನ್ನು ಓಪನ್ ಮಾಡಿಕೊಂಡು ಬಿ ವ್ಯಾಲ್ಯೂ 2/5 ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ತೀನಿ, ಸಿ ವ್ಯಾಲ್ಯೂ 3/5 ಇದೆ, ಬ್ರ್ಯಾಕೆಟನ್ನು ಕ್ಲೋಸ್ ಮಾಡೋಣ. ಓಕೆ, ನಮಗೆ ಈ ರೀತಿಯಾಗಿ ಬ್ರ್ಯಾಕೆಟ್ ಬಂತು ಅಂದ ತಕ್ಷಣ ಬ್ರ್ಯಾಕೆಟಲ್ಲಿ ಇರೋದನ್ನು ಫಸ್ಟಿಗೆ ಸಾಲ್ವ್ ಮಾಡಬೇಕು. 1/5 ಹಾಗೇ ಬರ್ಕೊಳ್ತೀನಿ, ಪ್ಲಸ್ಸನ್ನು ಹಾಗೇ ಬರ್ಕೊಳ್ತೀನಿ, ಬ್ರಾಕೆಟ್. ನೋಡಿ, ಇಲ್ಲಿರುವಂಥ ಎರಡು ರ್ಯಾಷನಲ್ ನಂಬರ್ ನೋಡಿದರೆ ಡಿನಾಮಿನೇಟರ್ ಏನಿದೆ ಸೇಮ್ ಇದೆ, ಹಾಗಾಗಿ ಡಿನಾಮಿನೇಟರ್ ಸೇಮ್ ಇದ್ದಾಗ ಅದೇನಿದೆ ಹಾಗೆ ಬರ್ಕೋಬೇಕು. ಡಿವೈಡ್ ಬೈ 5, ನ್ಯೂಮರೇಟರಲ್ಲಿ 2 ಇದೆ, ಪ್ಲಸ್ 3 ಇದೆ. ಓಕೆನಾ, ಇದನ್ನು ಸಿಂಪ್ಲಿಫೈ ಮಾಡೋಣ. 1/5 ಪ್ಲಸ್, ನೋಡಿ 2ನ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ, 3ನ ಸೈನು ಪ್ಲಸ್ ಇದೆ, ಪ್ಲಸ್ಸು ಸೇಮ್ ಸೈನ್ ಇತ್ತಪ್ಪ ಅಂದರೆ ಏನು ಮಾಡಬೇಕು, ಅಡಿಷನ್ನ ಮಾಡಬೇಕು. 2ಗೆ 3ಯನ್ನು ಆ್ಯಡ್ ಮಾಡಿದರೆ 5 ಬರುತ್ತೆ, 3 ಬಿಕ್ಕರು, 3ನ ಸೈನ್ ಏನು ಪ್ಲಸ್ ಇದೆ, ಪ್ಲಸ್ 5 ಡಿವೈಡ್ ಬೈ 5 ಬರುತ್ತೆ. ಓಕೆ, ಬ್ರ್ಯಾಕೆಟನ್ನು ಹಾಕ್ಕೊಳ್ತೀನಿ. ಓಕೆ, ನೋಡಿ ಇಲ್ಲಿ ಡಿವೈಡ್ ಆಗುತ್ತೆ, ಡಿವೈಡನ್ನು ಮಾಡೋಕ್ಕೆ ಹೋಗ್ಬೇಡ್ರಿ, ಸಿಂಪ್ಲಿಫೈ ಮಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಇದನ್ನು ಹಾಗೆ ಇಟ್ಕೊಳ್ತೀನಿ. 5ಗೆ ಸೈನು ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ, 1/5 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5/5 ಇದೆ. ಓಕೆ, ನೋಡಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಡಿವೈಡ್ ಬೈ 5 ಬರ್ಕೊಳ್ತೀನಿ. 1ಗೆ 1, ಪ್ಲಸ್ಸಿಗೆ ಪ್ಲಸ್, 5ಗೆ 5 ಬರ್ಕೊಂಡೆ, ಈಸ್ ಈಕ್ವಲ್ ಟು, ನೋಡಿ 1ನ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ, ಪ್ಲಸ್ಸು ಅಂದರೆ ಅಡಿಷನ್ನು, 1ಗೆ 5 ಆ್ಯಡ್ ಮಾಡಿದರೆ 6 ಬರುತ್ತೆ, 5 ಬಿಕಾರ್ ಆಗಿರೋಂಥ 5ನ ಸೈನು ಪ್ಲಸ್ 6 ಡಿವೈಡ್ ಬೈ 5 ಆಯಿತು. ಎಲ್ ಎಚ್ ಎಸ್ಸಿನ ವ್ಯಾಲ್ಯೂ ಎಷ್ಟು ಬಂದಿದೆ, ಪ್ಲಸ್ 6/5 ಬಂದಿದೆ. ಇದನ್ನು 1 ಅಂತ ತೊಗೊಳ್ತೀನಿ. ಓಕೆ, ಈಗ ಏನು ಮಾಡೋಣ, ಆರ್ ಎಚ್ ಎಸ್ ಅನ್ನು ತೊಗೊಂಡು ಸಾಲ್ವ್ ಮಾಡೋಣ. ಆರ್ ಎಚ್ ಎಸ್ ಈಸ್ ಈಕ್ವಲ್ ಟು ಏನಿದೆ, ಆರ್ ಎಚ್ ಎಸ್ಸು ಎ ಪ್ಲಸ್ ಬಿ ಆಫ್ ಪ್ಲಸ್ ಸಿ ಇದೆ. ಓಕೆ, ಎ ಬಿ ಸಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡೋಣ. ಎ ಅಂದರೆ 1/5 ಪ್ಲಸ್ ಬಿ ಅಂದರೆ 2/5 ಆಫ್ ಪ್ಲಸ್ ಸಿನ ವ್ಯಾಲ್ಯೂ 3/5 ಇದೆ. ಓಕೆ, ನೋಡಿ ಇಲ್ಲಿ ಏನು ಮಾಡೋಣ, ಬ್ರ್ಯಾಕೆಟ್ ಇರೋದನ್ನ ಸಾಲ್ವ್ ಮಾಡೋಣ. ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಹೋಲ್ ಡಿವೈಡ್ ಬೈ 5 ಬರೀತೀನಿ. ಓಕೆ, ನ್ಯೂಮರೇಟರ್ ಇರೋದನ್ನ ಹಾಗೆ ಬರೆಯೋಣ. 1 ಪ್ಲಸ್ 2 ಬರ್ಕೊಂಡೆ. ಓಕೆ, ಪ್ಲಸ್ 3/5 ಈಸ್ ಈಕ್ವಲ್ ಟು, 1ನ ಸೈನ್ ಏನಿಲ್ಲ ಅಂದರೆ ಪ್ಲಸ್ಸು ಇದೆ ಅಂದರೆ ಅಡಿಷನ್, ಸೇಮ್ ಸೈನ್ ಇದ್ದರೆ ಅಡಿಷನ್ನು, 1ಗೆ 2 ಆ್ಯಡ್ ಮಾಡಿದರೆ 3, 2 ಬಿಕ್ಕರ್ ಆಗಿರೋದ್ರಿಂದ 2ನ ಸೈನು ಪ್ಲಸ್ ಇದೆ, ಪ್ಲಸ್ 3 ಡಿವೈಡ್ ಬೈ 5 ಪ್ಲಸ್ 3 ಡಿವೈಡ್ ಬೈ 5 ಬರಿತೀನಿ. ಇಲ್ಲೇನು ಮತ್ತೇನು ಬ್ರ್ಯಾಕೆಟನ್ನು ಹಾಕೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ಬ್ರ್ಯಾಕೆಟಿನ ಹೊರಗಡೆ ಸೈನ್ ಇಲ್ಲ ಅಂದರೆ ನೀವು ಬ್ರ್ಯಾಕೆಟನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ನೋಡಿದರೆ ಡಿನಾಮಿನೇಟರ್ ಸೇಮ್ ಇದೆ, ಹೋಲ್ ಡಿವೈಡ್ ಬೈ 5, ನ್ಯೂಮರೇಟರಲ್ಲಿ 3 ಪ್ಲಸ್ 3 ಇದೆ, 3ನ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ, ಪ್ಲಸ್ಸು ಸೇಮ್ ಸೈನ್ ಇದೆ, ಅಡಿಷನ್ನು. ಓಕೆ, 3ಗೆ 3 ಆ್ಯಡ್ ಮಾಡಿದರೆ 6 ಬರುತ್ತೆ. ಎರಡು ಸೇಮ್ ನಂಬರ್ ಇದೆ, ಬಿಗ್ಗರ್ ನಂಬರ್ ಯಾವುದು ಅಂತ ಹೇಳೋಕ್ಕೆ ಬರೋದಿಲ್ಲ, ಆದರೆ ಎರಡಕ್ಕೂ ಸೈನ್ ಪ್ಲಸ್ಸೇ ಇರೋದ್ರಿಂದ ಪ್ಲಸ್ 6 ಡಿವೈಡ್ ಬೈ 5 ಆಯಿತು. ಓಕೆ, ಆರ್ ಎಚ್ ಎಸ್ಸಿನ ವ್ಯಾಲ್ಯೂ 6/5 ಬಂದಿದೆ. ಇದನ್ನ 2 ಅಂತ ನಾನು ತೊಗೊಳ್ತೀನಿ. ಓಕೆ, ಫ್ರಮ್ 1 ಆ್ಯಂಡ್ 2, 1 ಮತ್ತು 2 ಎರಡನ್ನು ಕಂಪೇರ್ ಮಾಡಿ ನೋಡಿ, ಪ್ಲಸ್ 6/5 ಇದೆ, ಇಲ್ಲೂ ಪ್ಲಸ್ 6/5 ಇದೆ. ಹಾಗಾದರೆ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿರುತ್ತೆ. ಅಂದರೆ ಎ ಪ್ಲಸ್ ಆಫ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಆಫ್ ಪ್ಲಸ್ ಸಿ ಆಗಿರುತ್ತೆ.
Therefore, rational numbers are associative under addition. ಅಂದರೆ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಅಡಿಷನ್ನು ರ್ಯಾಷನಲ್ ನಂಬರ್ಸ್ಗೆ ಸ್ಯಾಟಿಸ್ಫೈ ಆಗಿರುತ್ತೆ. ಎ ಪ್ಲಸ್ ಆಫ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಆಫ್ ಪ್ಲಸ್ ಸಿ ಆಗಿರುತ್ತೆ. Second one, associative property of subtraction. For any three rational numbers a, b and c, a minus of b minus c is not equal to a minus b of minus c ಅಂತ ಹೇಳ್ತಿದ್ದಾರೆ. ಓಕೆ, ಹೀಗೆ ಮಾಡೋಣ. ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂವನ್ನು ಬರ್ಕೊಳ್ಳೋಣ. ಎ ವ್ಯಾಲ್ಯೂವನ್ನು 1/5, ಬಿ ವ್ಯಾಲ್ಯೂವನ್ನು 2/5, ಸಿ ವ್ಯಾಲ್ಯೂವನ್ನು 3/5 ಅಂತ ನಾನು ತೊಗೊಳ್ತಾ ಇದ್ದೀನಿ. ಓಕೆ, ಎಲ್ ಎಚ್ ಎಸ್ ಅನ್ನು ಬರ್ಕೊಳ್ಳೋಣ. ಎಲ್ ಎಚ್ ಎಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ಅಂತ ಹೇಳಿದರೆ ಎ ಮೈನಸ್ ಆಫ್ ಬಿ ಮೈನಸ್ ಸಿ ಇದೆ. ಓಕೆ, ಎನ ವ್ಯಾಲ್ಯೂ 1/5, ಮೈನಸ್ಸಿಗೆ ಮೈನಸ್, ಬ್ರಾಕೆಟಿಗೆ ಬ್ರಾಕೆಟ್, ಬಿ ವ್ಯಾಲ್ಯೂ 2/5 ಮೈನಸ್ ಸಿ ವ್ಯಾಲ್ಯೂ ಏನಿದೆ 3/5 ಇದೆ. ಓಕೆ, ನಾ ಈಗಾಗಲೇ ಹೇಳ್ದಂಗೆ ಬ್ರ್ಯಾಕೆಟಲ್ಲಿ ಇರೋದನ್ನ ಫಸ್ಟಿಗೆ ನಾವು ಸಾಲ್ವ್ ಮಾಡಬೇಕು. 1/5 ಬರ್ಕೊಳ್ತೀನಿ. ಮೈನಸ್ ನೋಡಿ, ಬ್ರ್ಯಾಕೆಟಲ್ಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಡಿನಾಮಿನೇಟರ್ ಸೇಮ್ ಇದೆ, ಹಾಗಾಗಿ ಹೋಲ್ ಡಿವೈಡ್ ಬೈ 5 ಬರ್ಬಿಡ್ತೀನಿ. ಡಿನಾಮಿನೇಟರ್ ಸೇಮ್ ಇಲ್ಲ ಅಂದರೆ ಏನು ಮಾಡಬೇಕು, ಎಲ್ ಸಿ ಎಮ್ಮನ್ನು ತೆಗೆದು ಸೇಮ್ ಮಾಡಿಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ನ್ಯೂಮರೇಟರಲ್ಲಿ 2 ಇದೆ, 2 ಮೈನಸ್ಸಿಗೆ ಮೈನಸ್, 3ಗೆ 3 ಅನ್ನು ನಾನು ಬರ್ಕೊಂಡೆ. ಈಸ್ ಈಕ್ವಲ್ ಟು 1/5 ಮೈನಸ್. ಓಕೆ, ನೋಡಿ ಇಲ್ಲಿ 2ನ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, 3ನ ಸೈನು ಮೈನಸ್ ಇದೆ. ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನ್ ಬಂದರೆ ಸಬ್ಟ್ರಾಕ್ಷನು. 3ಯಲ್ಲಿ 2ನ ಸಬ್ಟ್ರಾಕ್ಟ್ ಮಾಡಿದರೆ 1 ಬರುತ್ತೆ. 3 ಏನಾಗಿದೆ, ಬಿಗರ್ ನಂಬರ್ ಆಗಿರೋದ್ರಿಂದ ಇದರ ಸೈನು ಮೈನಸ್ ಇದು ಬರುತ್ತೆ, -1 ಆಯಿತು, ಡಿವೈಡ್ ಬೈ 5. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ. 1/5 ನೋಡಿ, ಬ್ರ್ಯಾಕೆಟ್ನ ಒಳಗಡೆ ನೆಗೆಟಿವ್ ಇದೆ ಸೈನು, ಹೊರಗಡೆ ನೆಗೆಟಿವ್ ಇದೆ. ಸೈನ್ಗಳನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 1/5 ಹಾಗೆ ಬರ್ಕೊಳ್ತೀನಿ. ನೋಡಿ, ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಡಿವೈಡ್ ಬೈ 5 ಬರ್ಕೊಳ್ತೀನಿ. ನ್ಯೂಮರೇಟರಲ್ಲಿ 1 ಇದೆ, ಪ್ಲಸ್ಸಿಗೆ ಪ್ಲಸ್, 1ಗೆ 1 ಬರ್ಕೊಳ್ತೀನಿ. ಓಕೆನಾ. ಈ 1ನ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ, ಪ್ಲಸ್ಸು ಸೇಮ್ ಸೈನ್ ಬಂದರೆ ಅಡಿಷನ್ನು. 1ಗೆ 1 ಆ್ಯಡ್ ಮಾಡಿದರೆ 2. ಎರಡು ನಂಬರು ಸೇಮ್ ಇದೆ, ಎರಡಕ್ಕೂ ಪ್ಲಸ್ಸೇ ಇರೋದ್ರಿಂದ +2 ಆಗೋಯಿತು. ಡಿವೈಡ್ ಬೈ 5 ಬರಿತೀನಿ. ಎಲ್ ಎಚ್ ಎಸ್ನ ಆನ್ಸರು 2/5 ಬಂದಿದೆ. ಇದನ್ನು ನಾನು 1 ತೊಗೊಳ್ತೀನಿ. ಓಕೆ, ಹೀಗೆ ಮಾಡೋಣ. ಆರ್ ಎಚ್ ಎಸ್ ಅನ್ನು ಮಾಡೋಣ. ಆರ್ ಎಚ್ ಎಸ್ ಈಸ್ ಈಕ್ವಲ್ ಟು ಏನಿದೆ, ಆರ್ ಎಚ್ ಎಸ್ ರೈಟ್ ಹ್ಯಾಂಡ್ ಸೈಡಲ್ಲಿ ಎ ಮೈನಸ್ ಬಿ ಆಫ್ ಮೈನಸ್ ಸಿ ಇದೆ. ಓಕೆ, ಎನ ವ್ಯಾಲ್ಯೂ 1/5 ಮೈನಸ್ ಬಿನ ವ್ಯಾಲ್ಯೂ 2/5 ಮೈನಸ್ ಸಿನ ವ್ಯಾಲ್ಯೂ 3/5. ಓಕೆ, ಬ್ರ್ಯಾಕೆಟ್ ಇರೋದನ್ನ ಸಾಲ್ವ್ ಮಾಡೋಣ ಅಲ್ವಾ. ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಡಿವೈಡ್ ಬೈ 5 ಬರುತ್ತೆ. ಓಕೆ, ನ್ಯೂಮರೇಟರಲ್ಲಿ 1 ಇದೆ, 1 ಮೈನಸ್ಸಿಗೆ ಮೈನಸ್, 2ಗೆ 2 ಬರ್ಕೊಳ್ತೀನಿ. ಓಕೆ, -3/5 ಹಾಗೆ ಬರ್ಕೊಳ್ಳೋಣ. ಇಲ್ಲಿ ನೋಡಿ, 2ನ ಸೈನು ಮೈನಸ್ ಇದೆ, 1ನ ಸೈನು ಏನಿಲ್ಲ ಅಂದರೆ ಪ್ಲಸ್ ಇದೆ. ಪ್ಲಸ್ಸು ಮೈನಸ್ಸು ಡಿಫ್ರೆಂಟ್ ಸೈನ್ ಇದ್ದರೆ ಸಬ್ಟ್ರಾಕ್ಷನ್ನು. 2ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದರೆ 1 ಬರುತ್ತೆ. 2 ಬಿಗ್ಗರ್ ಆಗಿರೋದ್ರಿಂದ ಇದ್ರ ಸೈನು -1 ಡಿವೈಡ್ ಬೈ 5 ಆಯಿತು. -3 ಡಿವೈಡ್ ಬೈ 5 ಹಾಗೆ ಬರ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಬ್ರ್ಯಾಕೆಟನ್ನು ಹಾಕೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ಬ್ರ್ಯಾಕೆಟ್ನ ಹೊರಗಡೆ ಸೈನ್ ಇಲ್ಲ ಅಂದ ತಕ್ಷಣ ಸೈನ್ ಏನು ಮಲ್ಟಿಪ್ಲೈ ಮಾಡೋಂಗಿಲ್ಲ ಅಂತ. ಅಂದರೆ ಸೈನ್ ಏನೇ ಇದ್ದರೂ ಪ್ಲಸ್ ಇರುತ್ತೆ, ಪ್ಲಸ್ ಇಂಟು ಮೈನಸ್ಸೇ ಬರುತ್ತೆ. ಬೇಕಾದ್ರೆ ಹಾಕ್ಕೊಳ್ಳಿ ಬ್ರ್ಯಾಕೆಟನ್ನು. ನೋಡಿ, ಸೈನ್ ಏನಿದೆ, ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್, -1/5 -3 ಡಿವೈಡ್ ಬೈ 5 ಬಂತು. ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಹೋಲ್ ಡಿವೈಡ್ ಬೈ 5 ಆಯಿತು. ನ್ಯೂಮರೇಟರಲ್ಲಿ -1 -3 ಇದೆ. ಈಸ್ ಈಕ್ವಲ್ ಟು ಮೈನಸ್ಸು ಸೇಮ್ ಸೈನ್ ಇದ್ದರೆ ಏನು ಮಾಡ್ತೀರಿ, ಅಡಿಷನ್ ಮಾಡ್ತೀರಿ. 3ಗೆ 1 ಆ್ಯಡ್ ಮಾಡಿದರೆ 4 ಬರುತ್ತೆ. 3 ಬಿಗ್ಗರ್ ಆಗಿರೋದ್ರಿಂದ ಇದು ಸೈನು ಮೈನಸ್ ಇದೆ, -4 ಡಿವೈಡ್ ಬೈ 5 ಆಯಿತು. ಇದು ಆರ್ ಎಚ್ ಎಸ್ಸಿನ ವ್ಯಾಲ್ಯೂ. ಇದನ್ನು ನಾನು 2 ಅಂತ ತೊಗೊಳ್ತೀನಿ. ಓಕೆ, ಈಗ ಏನು ಮಾಡೋಣ, ಫ್ರಮ್ 1 ಆ್ಯಂಡ್ 2 ಎರಡನ್ನು ಕಂಪೇರ್ ಮಾಡೋಣ. ನೋಡಿ, 1ನಲ್ಲಿ ಆನ್ಸರ್ ಅಂದರೆ ಎಲ್ ಎಚ್ ಎಸ್ಸಿನ ಆನ್ಸರು +2/5 ಬಂದಿದೆ. ಆರ್ ಎಚ್ ಎಸ್ಸಿನ ಆನ್ಸರ್ ಏನು ಬಂದಿದೆ, -4/5 ಬಂದಿದೆ. ಎರಡು ಸೇಮ್ ಬಂದಿದೆ ಅಂದರೆ ಎರಡು ಡಿಫ್ರೆಂಟ್ ಬಂದಿದೆ. ಅಂದರೆ ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿದೆ. ಅಂದರೆ
a minus of b minus c is not equal to a minus b of minus c ಆಗಿರುತ್ತೆ. Therefore, rational numbers are not associative under subtraction. ನೋಡಿ, ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಸಬ್ಟ್ರಾಕ್ಷನ್ ಇದು ರ್ಯಾಷನಲ್ ನಂಬರ್ಸ್ಗೆ ಸ್ಯಾಟಿಸ್ಫೈ ಆಗೋದಿಲ್ಲ. ಎ ಮೈನಸ್ ಆಫ್ ಬಿ ಮೈನಸ್ ಸಿ ಈಸ್ ನಾಟ್ ಈಕ್ವಲ್ ಟು ಎ ಮೈನಸ್ ಬಿ ಆಫ್ ಮೈನಸ್ ಸಿ ಆಗಿರುತ್ತೆ. Third one, associative property of multiplication for any three rational numbers a, b and c, a into of b into c is equal to a into b of into c ಅಂತ ಹೇಳ್ತಾರೆ. ಓಕೆ, ಎ ಬಿ ಸಿ ವ್ಯಾಲ್ಯೂವನ್ನು ಬರ್ಕೊಂಡು ಇದನ್ನು ವೆರಿಫೈ ಮಾಡಿ ನೋಡೋದಂತೆ. ಓಕೆ, ಎ ವ್ಯಾಲ್ಯೂವನ್ನು 1/5 ಅಂತ ತೊಗೊಳ್ತೀನಿ, ಬಿ ವ್ಯಾಲ್ಯೂವನ್ನು 2/5 ಅಂತ ತೊಗೊಳ್ತೀನಿ, ಸಿ ವ್ಯಾಲ್ಯೂ 3/5 ಅಂತ ತಗೊಳ್ತಾ ಇದ್ದೀನಿ. ಓಕೆ, ಎಲ್ ಎಚ್ ಎಸ್ ಅನ್ನು ಬರ್ಕೊಳ್ಳೋಣ. ಎಲ್ ಎಚ್ ಎಸ್ ಏನಿದೆ ಇಲ್ಲಿ ಅಂದರೆ ಎ ಇಂಟು ಆಫ್ ಬಿ ಇಂಟು ಸಿ ಇದೆ. ಓಕೆ, ಎನ ವ್ಯಾಲ್ಯೂ 1/5 ಇಂಟು ಆಫ್ ಬಿ ವ್ಯಾಲ್ಯೂ 2/5 ಇದೆ ಇಂಟು ಸಿನ ವ್ಯಾಲ್ಯೂ ಏನಿದೆ 3/5 ಇದೆ. ಓಕೆ, ಈಸ್ ಈಕ್ವಲ್ ಟು 1/5 ಇಂಟು ಮೊದಲಿಗೆ ಬ್ರ್ಯಾಕೆಟ್ ಆಗಿರೋ ಸಾಲ್ವ್ ಮಾಡಬೇಕಲ್ವಾ. ನೋಡಿ, ಕ್ರಾಸ್ ಡಿವಿಷನ್ ಆಗುತ್ತಾ ಅಂತ ಹೇಳಿದರೆ ಯಾವುದು ಕ್ರಾಸ್ ಡಿವಿಷನ್ ಆಗಲ್ಲ. ಹಾಗಾದರೆ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿದರೆ ನ್ಯೂಮರೇಟ್ರಿಗೆ ಡಿನಾಮಿನೇಟ್ರಿಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಬಲ್ಲಿಗೆ ಸೈನನ್ನು ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ. 2 3s 6 ಡಿವೈಡ್ ಬೈ 5 5s 25 ಬಂತು. ಓಕೆ, ಹೊರಗಡೆ 8 ಇದೆ ಅಂದರೆ 2 ಫ್ರ್ಯಾಕ್ಷನ್ ಅಂದರೆ 2 ರ್ಯಾಷನಲ್ ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿ ಅಂತ. ಕ್ರಾಸ್ ಡಿವಿಷನ್ ಆಗುತ್ತಾ ಅಂದರೆ ಕ್ರಾಸ್ ಡಿವಿಷನ್ ಆಗಲ್ಲ. ಹಾಗಾದರೆ ನ್ಯೂಮರೇಟ್ರಿಗೆ ಡಿನಾಮಿನೇಟ್ರಿಗೆ ಮಲ್ಟಿಪ್ಲೈ ಮಾಡಿ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ. 1 6 6 ಡಿವೈಡ್ ಬೈ 5 ಇಂಟು 25 ಮಾಡಿದರೆ 125 ಬರುತ್ತೆ. ಎಲ್ ಎಚ್ ಎಸ್ಸಿನ ವ್ಯಾಲ್ಯೂ ಪ್ಲಸ್ 6 ಡಿವೈಡ್ ಬೈ 125 ಬಂದಿದೆ. ಇದನ್ನು 1 ಅಂತ ತೊಗೊಳ್ತೀನಿ. ಓಕೆ, ಹೀಗೆ ಮಾಡೋಣ. ಆರ್ ಎಚ್ ಎಸ್ ಅನ್ನು ಮಾಡೋಣ. ಆರ್ ಎಚ್ ಎಸ್ಸಿನ ವ್ಯಾಲ್ಯೂ ಎ ಇಂಟು ಬಿ ಆಫ್ ಇಂಟು ಸಿ ಇದೆ. ಓಕೆ, ಎನ ವ್ಯಾಲ್ಯೂ ಎಷ್ಟಿದೆ 1/5 ಇಂಟು ಬಿನ ವ್ಯಾಲ್ಯೂ 2/5 ಇದೆ. ಬ್ರ್ಯಾಕೆಟನ್ನು ಹಾಕೊಳ್ಳೋಣ. ಇಂಟು ಸಿನ ವ್ಯಾಲ್ಯೂ 3/5 ಇದೆ. ಓಕೆ, ನೋಡಿ, ಇಲ್ಲಿ ಮಲ್ಟಿಪ್ಲೈ ಇರೋದ್ರಿಂದ ಕ್ರಾಸ್ ಡಿವಿಷನ್ ಅಂದರೆ ಕ್ರಾಸ್ ಡಿವಿಷನ್ ಆಗೋದಿಲ್ಲ. ಹಾಗಾದರೆ ನ್ಯೂಮರೇಟರ್ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 2s 2 ಬರುತ್ತೆ. ಡಿವೈಡ್ ಬೈ 5 5s 25 ಇಂಟು 3/5 ಹಾಗೆ ಬರ್ಕೊಳ್ತೀನಿ. ಓಕೆ, ಮಲ್ಟಿಪ್ಲೈ ಮಾಡಿ ಅಂತ ಹೇಳಿರೋದ್ರಿಂದ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 3s 6 ಡಿವೈಡ್ ಬೈ 25 5s 125 ಬರುತ್ತೆ. ಓಕೆ, ಆರ್ ಎಚ್ ಎಸ್ಸಿನ ವ್ಯಾಲ್ಯೂ ಏನಿದೆ ಪ್ಲಸ್ 6 ಡಿವೈಡ್ ಬೈ 125 ಇದೆ. ಇದನ್ನು ನಾನು 2 ಅಂತ ತೊಗೊಳ್ತೀನಿ. ಫ್ರಮ್ 1 ಆ್ಯಂಡ್ 2, 1 ಮತ್ತು 2 ಎರಡನ್ನ ಕಂಪೇರ್ ಮಾಡೋಣ. ನೋಡಿ, ಪ್ಲಸ್ 6 ಡಿವೈಡ್ ಬೈ 125 ಪ್ಲಸ್ 6 ಡಿವೈಡ್ ಬೈ 125 ಏನು ಬಂದಿದೆ? ಸೇಮ್ ಬಂದಿದೆ. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿದೆ. ಅಂದರೆ ಎ ಇಂಟು ಆಫ್ ಬಿ ಇಂಟು ಸಿ ಈಸ್ ಈಕ್ವಲ್ ಟು ಎ ಇಂಟು ಬಿ ಆಫ್ ಇಂಟು ಸಿ ಆಗಿದೆ. Therefore, rational numbers are associative under multiplication ಆಗಿರುತ್ತೆ. ಅಂದರೆ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್ ಇದು ರ್ಯಾಷನಲ್ ನಂಬರ್ಸಿಗೆ ಸ್ಯಾಟಿಸ್ಫೈ ಆಗಿರುತ್ತೆ. ಎ ಇಂಟು ಆಫ್ ಬಿ ಇಂಟು ಸಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಆಫ್ ಇಂಟು ಸಿ ಆಗಿರುತ್ತೆ. Fourth one, associative property of division. For any three rational numbers a, b and c, a divide of b divide c is not equal to a divide b of divide c ಅಂತ ಹೇಳ್ತಾರೆ. ಓಕೆ, ಇದನ್ನು ಎ ಬಿ ಸಿ ವ್ಯಾಲ್ಯೂ ಬರ್ಕೊಂಡು ವೆರಿಫೈ ಮಾಡಿ ನೋಡೋಣಂತೆ. ಓಕೆ, ಎ ವ್ಯಾಲ್ಯೂಯನ್ನು 1/5 ಅಂತ ತೊಗೊಳ್ತೀನಿ, ಬಿ ವ್ಯಾಲ್ಯೂವನ್ನು 2/5 ಅಂತ ತೊಗೊಳ್ತೀನಿ, ಸಿ ವ್ಯಾಲ್ಯೂವನ್ನು 3/5 ಅಂತ ತೊಗೊಳ್ತೀನಿ. ಓಕೆ, ಹೀಗೆ ಮಾಡೋಣ. ಎಲ್ ಎಚ್ ಎಸ್ ಅನ್ನು ಬರ್ಕೊಳ್ಳೋಣ. ಓಕೆ, ಎಲ್ ಎಚ್ ಎಸ್ ಏನಿದೆ ಎ ಡಿವೈಡ್ ಬೈ ಆಫ್ ಬಿ ಡಿವೈಡ್ ಬೈ ಸಿ ಇದೆ. ಓಕೆ, ಎ ವ್ಯಾಲ್ಯೂ 1/5 ಡಿವೈಡ್ ಆಫ್ ಬಿ ವ್ಯಾಲ್ಯೂ 2/5 ಡಿವೈಡ್ ಸಿ ವ್ಯಾಲ್ಯೂ
3/5 ಇದೆ. ಓಕೆ, ಈಗಾಗಲೇ ನಾನು ಹೇಳಿರೋ ಪ್ರಕಾರ ಏನಪ್ಪ ಅಂದರೆ ಫಸ್ಟಿಗೆ ಬ್ರ್ಯಾಕೆಟಲ್ಲಿರೋದನ್ನ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ನೋಡಿ, ಬ್ರ್ಯಾಕೆಟಲ್ಲಿ 2 ರ್ಯಾಷನಲ್ ನಂಬರ್ಸ್ ಇದೆ, ಇದನ್ನು ಡಿವೈಡ್ ಮಾಡಿ ಅಂತ ಹೇಳಿದರೆ ಓಕೆ, ಫಸ್ಟ್ ಒನ್ 2/5 ಹಾಗೆ ಬರ್ಕೊಳ್ತೀನಿ. ಈ ಡಿವೈಡ್ ಇರೋದನ್ನ ನಾವು ಮಲ್ಟಿಪ್ಲೈ ಮಾಡ್ಬೋದು. ನೋಡಿ, ಡಿವೈಡ್ ಇರೋದನ್ನು ಮಲ್ಟಿಪ್ಲೈ ಆಗಿ ಕನ್ವರ್ಟ್ ಮಾಡ್ಬೋದು. ಡಿವೈಡ್ ಇರೋದನ್ನ ಮಲ್ಟಿಪ್ಲೈ ಆಗಿ ಕನ್ವರ್ಟ್ ಮಾಡಿದ ತಕ್ಷಣ 3/5 ಇರೋದು ಏನಾಗುತ್ತೆ, 5/3 ಆಗುತ್ತೆ. ಇದರ ಇನ್ವರ್ಸ್ ಬರುತ್ತೆ, ಗೊತ್ತಾಗ್ತಿದೆಯಾ? 3/5 ಇರೋದು 5/3 ಆಗುತ್ತೆ. ಯಾವಾಗ ಅಂದರೆ ಡಿವೈಡ್ ಇರೋದನ್ನ ಮಲ್ಟಿಪ್ಲೈ ಆಗಿ ಕನ್ವರ್ಟ್ ಮಾಡಿದರೆ. ಓಕೆ, ಇದೇನಾದ್ರು ಡಿವೈಡ್ ಆಗುತ್ತೆ ಅಂದರೆ 5 1s 5, 5 1s 5 ಡಿವೈಡ್ ಆಗುತ್ತೆ. 1/5 ಡಿವೈಡ್, ನೋಡಿ ಬ್ರ್ಯಾಕೆಟಲ್ಲಿ ಏನಿದೆ ಅದನ್ನು ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿ 2 1s 2 ಡಿವೈಡ್ ಬೈ 1 3s 3 ಬರುತ್ತೆ. ಪ್ಲಸ್ ಇಂಟು ಪ್ಲಸ್ ಬಂತು. ಓಕೆ, 1/5 ಡಿವೈಡ್, ಬ್ರ್ಯಾಕೆಟನ್ನು ರಿಮೂವ್ ಮಾಡಿದರೆ 2/3 ಬರುತ್ತೆ. ಓಕೆ, 1/5. ನೋಡಿ, ಇಲ್ಲಿ 2 ರ್ಯಾಷನಲ್ ನಂಬರ್ನ ಡಿವೈಡ್ ಮಾಡಿ ಅಂತ ಹೇಳಿರೋದನ್ನ ಈ ಡಿವೈಡನ್ನು ಮಲ್ಟಿಪ್ಲೈ ಆಗಿ ಕನ್ವರ್ಟ್ ಮಾಡ್ತೀನಿ. 1/5 1/5 ಬರೀಬೇಕು. ಡಿವೈಡ್ ಇರೋದನ್ನ ಮಲ್ಟಿಪ್ಲೈ ಮಾಡಿದ ತಕ್ಷಣ 2/3 ಇರೋದು ಏನಾಗುತ್ತೆ, 3/2 ಆಗುತ್ತೆ. ಇನ್ವರ್ಸ್ ಆಗೋಗುತ್ತೆ. ಕ್ರಾಸ್ ಡಿವಿಷನ್ ಆಗುತ್ತೆ ಅಂದರೆ ಡಿವೈಡ್ ಆಗೋಲ್ಲ. ಹಾಗಾದರೆ ಮಲ್ಟಿಪ್ಲೈ ಮಾಡಿಬಿಡಿ. 1 3s 3 ಡಿವೈಡ್ ಬೈ 5 2s 10 ಬಂತು. ಪ್ಲಸ್ ಇಂಟು ಪ್ಲಸ್ ಬರುತ್ತೆ. ಹಾಗಾದರೆ LHSನ ವ್ಯಾಲ್ಯೂ ಪ್ಲಸ್ 3 ಡಿವೈಡ್ ಬೈ 10 ಬರುತ್ತೆ. ಇದನ್ನು ನಾನು 1 ಅಂತ ನಾನು ತೊಗೊಳ್ತೀನಿ. ಓಕೆ, ಈಗ ಏನು ಮಾಡೋಣ, RHSನ್ನು ಬರ್ಕೊಳ್ಳೋಣ. RHS ಏನಿದೆ, A/B ಆಫ್ ಡಿವೈಡ್ C ಇದೆ. ಓಕೆ, A ವ್ಯಾಲ್ಯೂನ ಬರ್ಕೊಳ್ತೀನಿ. 1/5 ಡಿವೈಡ್ B ವ್ಯಾಲ್ಯೂ 2/5. ಓಕೆ, ಬ್ರ್ಯಾಕೆಟನ್ನು ಹಾಕೋಣ. ಡಿವೈಡ್ C ವ್ಯಾಲ್ಯೂ 3/5 ಇದೆ. ಬ್ರ್ಯಾಕೆಟ್ ಇರೋದನ್ನ ಸಾಲ್ವ್ ಮಾಡೋಣ ಅಲ್ವಾ? ನೋಡಿ, 2 ರ್ಯಾಷನಲ್ ನಂಬರ್ನ ಡಿವೈಡ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ 1/5 ಹಾಗೇ ಬರ್ಕೊಳ್ತೀನಿ. ಡಿವೈಡ್ ಇರೋದನ್ನ ಮಲ್ಟಿಪ್ಲೈ ಆಗಿ ಕನ್ವರ್ಟ್ ಮಾಡಿದ ತಕ್ಷಣ 2/5 ಇದ್ದಿದ್ದು ಏನಾಗುತ್ತೆ, 5/2 ಆಗುತ್ತೆ. ಡಿವೈಡ್ ಬೈ 3/5 ಹಾಗೇ ಬರ್ಕೊಳ್ಳೋಣ. ಓಕೆ, ಡಿವೈಡ್ ಆಗುತ್ತೆ ಅಂದರೆ 5 1s 5, 5 1s 5 ಡಿವೈಡ್ ಆಗುತ್ತೆ. ಇನ್ನು ಉಳಿದಿದ್ದು ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಪ್ಲಸ್ ಬರುತ್ತೆ. 1 1s 1 ಡಿವೈಡ್ ಬೈ 1 2s 2 ಬರುತ್ತೆ. ಡಿವೈಡ್ 3/5 ಬಂತು. ಓಕೆ, ಬ್ರ್ಯಾಕೆಟನ್ನು ರಿಮೂವ್ ಮಾಡಿದರೆ 1/2 ಡಿವೈಡ್ 3/5 ಬರುತ್ತೆ. ಓಕೆ, 1/2 ಹಾಗೆ ಬರ್ಕೊಳ್ತೀನಿ. ಡಿವೈಡ್ ಇರೋದನ್ನ ನಾವೇನು ಮಾಡ್ಬೋದು, ಮಲ್ಟಿಪ್ಲೈ ಮಾಡ್ಬೋದು. ಡಿವೈಡ್ ಇರೋದನ್ನ ಮಲ್ಟಿಪ್ಲೈ ಆಗಿ ಕನ್ವರ್ಟ್ ಮಾಡ್ಬೋದು. ಕನ್ವರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, 3/5 ಇರೋದು 5/3 ಆಗೋಗುತ್ತೆ. ಓಕೆ, ಕ್ರಾಸ್ ಡಿವಿಷನ್ ಆಗುತ್ತೆ ಅಂದರೆ ಕ್ರಾಸ್ ಡಿವಿಷನ್ ಆಗೋದಿಲ್ಲ. ಕ್ರಾಸ್ ಡಿವಿಷನ್ ಆಗಲ್ಲ ಅಂದರೆ ಮಲ್ಟಿಪ್ಲೈ ಮಾಡಬೇಕು. 1 5s 5 ಡಿವೈಡ್ ಬೈ 2 3s 6 ಬಂತು. RHSನ ವ್ಯಾಲ್ಯೂ ನೋಡಿ, ಸೈನನ್ನು ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇಂಟು ಪ್ಲಸ್ ಬರುತ್ತೆ. RHSನ ವ್ಯಾಲ್ಯೂ ಪ್ಲಸ್ 5/6 ಬಂದಿದೆ. ಇದನ್ನು ನಾನು 2 ಅಂತ ತೊಗೊಳ್ತೀನಿ. ಓಕೆ, ಈಗ ಏನು ಮಾಡೋಣ, ಫ್ರಮ್ 1 and 2, 1 ಮತ್ತು 2 ಎರಡನ್ನ ಕಂಪೇರ್ ಮಾಡೋಣ. LHSನ ವ್ಯಾಲ್ಯೂ 3/10 ಇದೆ. RHSನ ವ್ಯಾಲ್ಯೂ 5/6 ಇದೆ. ಎರಡು ಸೇಮ್ ಇದೆ ಅಂದರೆ ಎರಡು ಡಿಫ್ರೆಂಟ್ ಆಗಿದೆ ಅಂದರೆ LHS ಈಸ್ ನಾಟ್ ಈಕ್ವಲ್ ಟು RHS ಆಗಿರುತ್ತೆ. ಅಂದರೆ A ಡಿವೈಡ್ ಆಫ್ B ಡಿವೈಡ್ C ಈಸ್ ನಾಟ್ ಈಕ್ವಲ್ ಟು A ಡಿವೈಡ್ B ಆಫ್ ಡಿವೈಡ್ C ಆಗಿರುತ್ತೆ. Therefore, rational numbers are not associative under division. Associative property of division ಇದು rational ನಂಬರ್ಸಿಗೆ ಸ್ಯಾಟಿಸ್ಫೈ ಆಗೋದಿಲ್ಲ. A ಡಿವೈಡ್ ಆಫ್ B ಡಿವೈಡ್ C ಈಸ್ ನಾಟ್ ಈಕ್ವಲ್ ಟು A ಡಿವೈಡ್ B ಆಫ್ ಡಿವೈಡ್ C ಆಗಿರುತ್ತೆ.